ನಮಸ್ಕಾರ ಗೆಳೆಯರಿ, ಬಡವರ ಅರಮನೆ ವಿಲಾಸ್ಗೆ ಸ್ವಾಗತ. ಇವತ್ತು ನಮ್ಮನೆಯ ಶನಿವಾರದ ಪೂಜೆ ತೋರಿಸ್ತಾ ಇದ್ದೀನಿ. ನಮ್ಮಪ್ಪ ಆಲ್ರೆಡಿ ಪೂಜೆ ಶುರು ಮಾಡಿದ್ದಾರೆ. ಶನಿವಾರ ಬಂತು ಅಂದರೆ ನಮ್ಮನೇಲಿ ಗಂಡಸರೇ ಪೂಜೆ ಮಾಡಬೇಕು. ಅದಾಗ್ಲಿಂದನೂ ನಡೆದುಕೊಂಡು ಬಂದಂಥ ಪದ್ಧತಿ. ನಮ್ಮ ತಂದೆ ಶನಿವಾರ ಎಷ್ಟೊತ್ತೇ ಆಗಲಿ ಅವರೇ ಪೂಜೆ ಮಾಡ್ತಾರೆ. ಅವ್ರಿಗೂ ಅದೇನೋ ಒಂದು ಸಮಾಧಾನ, ಅವರೇ ಪೂಜೆ ಮಾಡಿದ್ರೆ ಶನಿವಾರ. ನಮ್ಮನೆ ದೇವ್ರಿಗೆ ಇದೇ ಪದ್ಧತಿ. ನಿಮ್ಮ ಮನೇಲಿ ಯಾವ್ಯಾವ ಥರ ಪದ್ಧತಿ ಇದೆ ಕಮೆಂಟ್ ಮಾಡಿ ಹೇಳಿ. ನಾನು ಮೊದಲಿಗೆ ತೋರಿಸ್ತಾ ಇದ್ದೀನಿ, ಹೊಸ್ತಿಲ ಅಲಂಕಾರದಿಂದ ತೋರಿಸ್ತಾ ಇದ್ದೀನಿ. ಬನ್ನಿ ದೇವ್ರಿಗೊಂದು ನಮಸ್ಕಾರ ಮಾಡ್ಕೊಂಬರೋಣ. ಅಪ್ಪ ಪೂಜೆ ಮಾಡಿ ಮುಗಿಸಿದ್ರು ನೋಡಿ. ಪೂಜೆಯ ಒಂದೇ ಒಂದು ನೋಟ ತೋರಿಸ್ತಾ ಇದ್ದೀನಿ. ಪ್ರಸಾದಕ್ಕಂತೂ ಕಂಪಲ್ಸರಿ ನಮ್ಮ ಮನೇಲಿ ಏನಾದರೂ ಮಾಡೇ ಮಾಡಿರ್ತಾರೆ ಶನಿವಾರದತ್ತು. ಇವತ್ತು ಅವಲಕ್ಕಿ ಮತ್ತು ಬಾಳೆಹಣ್ಣು ಹಾಕಿ ಚೆರ್ಪ ಮಾಡಿದ್ದಾರೆ ನೋಡಿ. ಇವರೇ ನಮ್ಮ ಮನೆ ದೇವರು, ಗವಿರಂಗನಾಥ ಸ್ವಾಮಿ ಅಂತ. ಇಡೀ ವಿಶ್ವದಲ್ಲೇ ಏಕೈಕ ಕೂರ್ಮರೂಪಿ ಇರುವಂಥ ದೇವಸ್ಥಾನ ಈ ನಮ್ಮ ಮನೆ ದೇವರ ದೇವಸ್ಥಾನ. ಇನ್ನು ಅಕ್ಕಪಕ್ಕ ನಮ್ಮ ಲಕ್ಷ್ಮೀದೇವಿ ಮತ್ತು ನಮ್ಮ ಕೆಂಪಮ್ಮ ಅವರು. ಇದಿಷ್ಟು ನಮ್ಮ ಮನೆಯ ಮುಖ್ಯ ಸ್ತಂಭಗಳು, ನಾವು ನಂಬಿರುವಂಥ ದೈವಗಳು, ಗುರುಗಳು ಮತ್ತು ನಮ್ಮ ಕುಲದೈವ ಮತ್ತು ಇಷ್ಟ ದೈವ ನರಸಿಂಹಸ್ವಾಮಿ. ನಮ್ಮನೇಲಿ ಒಂದು ಏನು ನಡೆಯುತ್ತಂದರೆ, ಕೊನೆವರೆಗೂ ವಿಡಿಯೋ ನೋಡಿ ಮರಿಬೇಡಿ. ನಮ್ಮ ಅಪ್ಪನಿಗೆ ಪೂಜೆ ಮಾಡಿದಾಗ ದೇವ್ರ ಹತ್ರ ಬೇಡಿಕೊಂಡು ಹೂ ಪ್ರಸಾದ ಕೇಳುವಂಥ ಒಂದು ವಾಡಿಕೆ. ನಾನಿಲ್ಲಿ ಯಾವುದೇ ರೀತಿ ಎಡಿಟ್ ಮಾಡಿಲ್ಲ ಅಥವಾ ಯಾವುದೇ ರೀತಿ ಬೂಟಾಟಿಕೆ ಥರ ನಂಬಿಸೋಕ್ಕೋಸ್ಕರ ಹೇಳ್ತಾ ಇಲ್ಲ. ನಮ್ಮ ತಂದೆ ಇಲ್ಲಿ ಯಾವುದೋ ಒಂದು ಪ್ರಶ್ನೆನ ಇಟ್ಕೊಂಡು ತಾಯಿ ಮುಂದೆ ಹೂ ಪ್ರಸಾದ ಕೇಳ್ತಾ ಇದ್ದಾರೆ. ಹಾಗೆ ನೋಡ್ತಾ ಇರಿ. ನಾನೆಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಲ್ಲ, ಎಲ್ಲೂ ಕೂಡ ಕಟ್ ಮಾಡಲ್ಲ. ನಿಮಗೆ ಝೂಮ್ ಹಾಕಿ ತೋರಿಸ್ತೀನಿ ತಾಯಿ ಹೇಗೆ ಹೂ ಪ್ರಸಾದ ಕೊಡ್ತಾಳೆ ಅನ್ನೋದನ್ನು ನೀವೇ ಕಣ್ಣಾರೆ ನೋಡಿ. ಝೂಮ್ ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ. ನಾನೆಲ್ಲೂ ವಿಡಿಯೋ ಕಟ್ ಮಾಡಿಲ್ಲ, ಎಡಿಟು ಕೂಡ ಮಾಡಿಲ್ಲ. ನೋಡಿದ್ರಾ, ತಾಯಿ ಆಶೀರ್ವಾದ ನಿಮಗೂ ಸಿಗಲಿ. ಮತ್ತು ಇನ್ನೊಂದು ಪ್ರಶ್ನೆ ಇಟ್ಕೊಂಡು ಕೇಳ್ತಾರೆ, ಆಗಲೂ ಕೂಡ ತಾಯಿ ಹೂ ಪ್ರಸಾದ ಕೊಡ್ತಾಳೆ. ನಮ್ಮ ಅಪ್ಪನಿಗಂತೂ ಫುಲ್ ಖುಷಿ ಆಗುತ್ತೆ. ಇದನ್ನು ಎಷ್ಟು ಜನ ನಂಬ್ತಿರೋ ಇಲ್ವೋ ನನಗಂತೂ ಗೊತ್ತಿಲ್ಲ, ಆದರೆ ನಮ್ಮ ಕಡೆ ಅಂತೂ ಇದನ್ನು ತುಂಬ ನಂಬ್ತೀವಿ. ನಮ್ಮ ಮನೇಲಂತೂ ತುಂಬ ನಂಬ್ತೀವಿ. ವಿಡಿಯೋ ಬಗ್ಗೆ ನಿಮ್ಗೆ ಹೇಗೆ ಅನ್ನಿಸ್ತು ಕಮೆಂಟ್ ಮಾಡಿ ಹೇಳಿ. ನಮ್ಮ ಚಾನಲ್ಗಿನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ನಲ್ಲಿ ನೋಡ್ತಿದ್ರೆ ಫಾಲೋ ಮಾಡ್ಕೊಳ್ಳಿ. ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಹೇಳಿ.
ಇದಾಗಿತ್ತು ನಮ್ಮ ಮನೆಯ ಶನಿವಾರದ ಪೂಜೆಯ ವ್ಲಾಗ್. ದೇವರು ಎಲ್ಲರನ್ನೂ ಚೆನ್ನಾಗಿಟ್ಟಿರಲಿ, ಆರೋಗ್ಯ ಕೊಡಲಿ, ಆಯುಷ್ಯ ಕೊಡಲಿ, ಇಷ್ಟಗಳನ್ನು ಈಡೇರಿಸ್ಕೊಳ್ಳುವಂಥ ಶಕ್ತಿ ಕೊಡಲಿ. ಮತ್ತೆ ಸಿಗ್ತೀನಿ ನನ್ನ ಮುಂದಿನ ವಿಡಿಯೋದಲ್ಲಿ, ಮುಂದಿನ ವ್ಲಾಗ್ನ ವಿಡಿಯೋದಲ್ಲಿ. ಸಪೋರ್ಟ್ ಮಾಡ್ತಾಯಿರಿ. ಹೀಗೆ ವಿಡಿಯೋನ ಕೊನೆವರೆಗೂ ನೋಡೋದಕ್ಕೆ ತುಂಬ ಧನ್ಯವಾದಗಳು.